ಹಲೋ ಎವ್ರಿವನ್. ನೋಡಿ ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಸಮೇತ ಈ ಒಂದು ಡೌಟ್ ಬಂದೇ ಬಂದಿರುತ್ತೆ. ಏನು ಅಂದ್ರೆ, ಸರ್ ಯಾಕೆ ಕರ್ನಾಟಕ ಬ್ಯಾಂಕ್ಸ್ ಅಲ್ಲಿ ಜಾಸ್ತಿ ತೆಲುಗು ಪೀಪಲ್ಸ್ ಇರ್ತಾರೆ ಆರ್ ಹೊರ ರಾಜ್ಯದವ್ರು ಇರ್ತಾರೆ ಅಂತ ಹೇಳ್ಬಿಟ್ಟು ಬಂದಿದೆ ಅಲ್ವಾ? ಡೆಫಿನೆಟ್ಲಿ ಬಂದೇ ಬಂದಿರುತ್ತೆ. ಆರ್ ಒಂದ್ಸಲ ಆದ್ರೂ ನಿಮ್ಗೆ ಅಂದೇ ಅನ್ಸಿರುತ್ತೆ ಪಕ್ಕ. ಕ್ಲಿಯರ್? ನೋಡಿ, ನಾವು ಈ ಒಂದು ಸೆಷನ್ ಅಲ್ಲಿ ಅವ್ರಿಗೂ ನಮ್ಗೆ ಡಿಫರೆನ್ಸ್ ಏನು, ಅವ್ರು ಈಸಿಯಾಗಿ ಹೆಂಗೆ ಕ್ಲಿಯರ್ ಮಾಡ್ತಾರೆ, ನಾವು ಕಷ್ಟಪಟ್ಟರು ಸಮೇತ ನಮ್ಗೆ ಹೆಂಗೆ ಜಾಬ್ಸ್ ಬರಲ್ಲ, ಪ್ಲಸ್ LPT ಏನಿದೆ ಅದನ್ನ ಅವ್ರು ಸಿಂಪಲ್ ಆಗಿ ಹೆಂಗೆ ಕ್ಲಿಯರ್ ಮಾಡ್ತಾರೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡೋಣ. ಸೊ ಈ ಒಂದು ಫ್ಯಾಕ್ಟ್ ಪ್ರತಿಯೊಬ್ಬ ಆಸ್ಪಿರೆಂಟ್ಗೂ ಗೊತ್ತಾಗ್ಲೇಬೇಕು. ಬಿಕಾಸ್ ನೋಡಿ, ಬೇರೆ ಯಾರೋ ಬಂದು ನಮ್ಮ ಒಂದು ಜಾಬ್ಸ್ನ ಅವ್ರು ತಗೊಳ್ಳೋದು ನಮ್ಗೆ ಇಷ್ಟ ಇಲ್ಲ. ಸೊ ಹಾಗಾಗಿ ನಾವೆಲ್ಲರೂ ಸಮೇತ ಸೇರಿ ಈ ಒಂದು ಸಿಸ್ಟಮ್ನ ಚೇಂಜ್ ಮಾಡೋಣ. ಕ್ಲಿಯರ್? ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ದಯವಿಟ್ಟು ಯಾರೆಲ್ಲ ಮೊದಲನೇದಾಗಿ ನಮ್ಮ ಒಂದು ಚಾನಲ್ನ ವಿಸಿಟ್ ಮಾಡ್ತಿದ್ರು, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ಒಂದು ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ ಹಾಗೂ ಹೈಪ್ ಮಾಡಿ ಹಾಗೂ ಲೈಕ್ ಮಾಡಿ. ಓಕೆನಾ? ಸೊ ಮೊದಲನೇದಾಗಿ ನಮಗೆ IBPS ಕ್ಲರ್ಕ್ ವೇಕೆನ್ಸಿ ಬಂದಿದೆ. ಓಕೆನಾ? ಟೋಟಲ್ ನೋಡಿ, ಸೆಕೆಂಡ್ ಹೈಯೆಸ್ಟ್ 1414 ಕರ್ನಾಟಕದಲ್ಲಿ ಬಿಡುಗಡೆ ಮಾಡಿದ್ದಾರೆ. ಸೊ ಅತಿ ಹೆಚ್ಚು, ನಮ್ಗೆ ಗೊತ್ತಿದ್ದ ಪ್ರಕಾರ ಅತಿ ಹೆಚ್ಚು. ಕ್ಲಿಯರ್? ಸೊ ನೋಡಿ, ಸೆಕೆಂಡ್ ಹೈಯೆಸ್ಟ್ ಇದೆ. ಓಕೆನಾ? ಸೊ ಯಾರೆಲ್ಲ ಬ್ಯಾಂಕಿಂಗ್ ಆಸ್ಪಿರೆಂಟ್ಸ್ ಇದ್ರೋ ಅವ್ರಿಗೆ ಒಂದು ಇದು ಸುವರ್ಣ ಅವಕಾಶ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ. ಓಕೆನಾ? ಸೊ ಒಂದು ಬ್ಯಾಂಕ್ ಜಾಬ್ನ ಪಡ್ಕೊಳ್ಳೋದಕ್ಕೆ ಇದಕ್ಕಿಂತ ಒಳ್ಳೆ ಅವಕಾಶ ಇರೋದಿಲ್ಲ. ನೆಕ್ಸ್ಟ್ ಅದೇ ತರ SBI ಕ್ಲರ್ಕ್ ಬರ್ತಾ ಇದೆ, RRB ಕ್ಲರ್ಕ್ ಬರ್ತಾ ಇದೆ ಅಂಡ್ RRB PO ಸಮೇತ ಬರ್ತಾ ಇದೆ. ಓಕೆನಾ? ಸೊ ದಯವಿಟ್ಟು ಇನ್ನೂ ಚೆನ್ನಾಗಿ ಪ್ರಿಪರೇಷನ್ ಆಗಿ. ಓಕೆನಾ? ಸೊ ಈಗ ಬರೋಣ ನಾವು ಕಂಟೆಂಟ್ಗೆ. ಕ್ಲಿಯರ್? ಸೊ ನೋಡಿ, ಕಂಟೆಂಟ್ ಡಿಫರೆನ್ಸ್ ಏನಂದ್ರೆ APT TG ಮತ್ತೆ ಕರ್ನಾಟಕ ಆಸ್ಪಿರೆಂಟ್ಸ್ಗೆ ಡಿಫರೆನ್ಸ್. ಕ್ಲಿಯರ್? ಯಾಕೆ ನಾನು ಹೇಳ್ತಿದ್ದೀನಿ ಅಂದ್ರೆ, ಬಿಕಾಸ್ ನನಗೆ ಇವ್ರದ್ದು ಗೊತ್ತು. ಬಿಕಾಸ್ ನೋಡಿ, ನಾನು ಇಲ್ಲೂ ಸಮೇತ ವರ್ಕ್ ಮಾಡಿದ್ದೀನಿ, 2 years ವರೆಗೂ ವರ್ಕ್ ಮಾಡಿದ್ದೀನಿ ಆಫ್ಲೈನ್ ಅಲ್ಲಿ. ಕ್ಲಿಯರ್? ಇಲ್ಲೂ ಸಮೇತ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನನಗೆ ಒಂದು ಮೆಂಟಾಲಿಟಿ ಆಗಲಿ, ಅವ್ರ ಒಂದು ಎಜುಕೇಶನ್ ಸಿಸ್ಟಮ್ ಆಗಲಿ ನನಗೆ ಚೆನ್ನಾಗಿ ಗೊತ್ತು. ಫಸ್ಟ್ ನಾನು ಹೇಳ್ತೀನಿ, ಮೊದಲನೇ ಪಾಯಿಂಟ್ ಹೇಳಕ್ ಇಷ್ಟಪಡ್ತೀನಿ. ಏನು ಅಂದ್ರೆ, ಅವರ ಒಂದು ಎಜುಕೇಶನ್ ಸಿಸ್ಟಮ್ ಏನಿದೆ ಅದು ಸೂಪರ್ ಆಗಿದೆ ಆಸ್ ಕಂಪೇರ್ ಟು ಕರ್ನಾಟಕ. ಕ್ಲಿಯರ್? ಬಟ್ ನಮ್ದು ಕಮ್ಮಿ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಅವ್ರ ಎಜುಕೇಶನ್ ಸಿಸ್ಟಮ್ ಚೆನ್ನಾಗಿದೆ. ಹೆಂಗೆ ಚೆನ್ನಾಗಿದೆ ನೋಡಿ, ಆಫ್ಟರ್ ಡಿಗ್ರಿ ಆದ್ಮೇಲೆ ಸೊ ಅವ್ರು ಯಾವುದೇ ಒಂದು ಗೌರ್ಮೆಂಟ್ ಜಾಬ್ಗೆ ಪ್ರಿಪರೇಷನ್ ಆಗ್ಬೇಕಂದ್ರೆ, ಲೈಕ್ ನೋಡಿ, AP ಪೊಲೀಸ್ ಆಗಿರಲಿ, TG ಕಾನ್ಸ್ಟೇಬಲ್ ಆಗಿರಲಿ, ಸಮಥಿಂಗ್ ಏನೇ ಆಗಿರಲಿ, ಸೊ ಅವ್ರಿಗೂ ಪ್ರತಿಯೊಂದು ಎಕ್ಸಾಮ್ಸ್ ಅಲ್ಲೂ ಸಮೇತ ಕ್ವಾಂಟ್ಸ್ ಇರುತ್ತೆ, ಇಂಗ್ಲಿಷ್ ಇರುತ್ತೆ ಅಂಡ್ ರೀಸನಿಂಗ್ ಇರುತ್ತೆ. ಕ್ಲಿಯರ್? ಇಲ್ಲೂ ಸಮೇತ ಅಷ್ಟೇ, ಕ್ವಾಂಟ್ಸ್ ಇರುತ್ತೆ, ಇಂಗ್ಲಿಷ್ ಇರುತ್ತೆ ಅಂಡ್ ರೀಸನಿಂಗ್ ಇರುತ್ತೆ. ಕ್ಲಿಯರ್? ಸೊ ನೋಡಿ, ಬೇಸಿಕ್ಸ್ ಪ್ರತಿಯೊಂದ್ರ ಸಮೇತ ಇಲ್ಲಿ ಕಲ್ತಿರ್ತಾರೆ. ಐ ಮೀನ್ ನೋಡಿ, ಬೇಸಿಕ್ಸ್ ಗಿಂತ ಜಾಸ್ತಿನೇ, ನಾಟ್ ಓನ್ಲಿ ಏನೋ ಬೇಸಿಕ್ಸ್ ಮಾತ್ರ ಅಲ್ಲ, ಬೇಸಿಕ್ಸ್ ಗಿಂತ ಜಾಸ್ತಿ ಕಲ್ತಿರ್ತಾರೆ. ಒಂದು ಲೆವೆಲ್ ಅಲ್ಲಿ ಕೇಳ್ತಾ ಇರ್ತಾರೆ ಕ್ವಶನ್ಸ್ ನ. ಕ್ಲಿಯರ್? ಯಾವ ತರ ಅಂದ್ರೆ ನಿಯರ್ಲಿ CHSL ಅವ್ರಿಗೂ ಆ ಒಂದು ಡಿಫಿಕಲ್ಟಿ ಲೆವೆಲ್ಸ್ ಕೇಳ್ತಾ ಇರ್ತಾರೆ. ಓಕೆ? ಸೊ ಹಾಗಾಗಿ ಅವ್ರಿಗೆ ಈ ಕಡೆ ಬ್ಯಾಂಕಿಂಗ್ಸು ಈಸಿನೇ, ಈ ಕಡೆ ಏನು SSCನೂ ಈಸಿನೇ, ರೈಲ್ವೇಸ್ನು ಸಮೇತ ಈಸಿನೇ. ಕ್ಲಿಯರ್? ಅದೇ ನಮ್ಮ ಕರ್ನಾಟಕದಲ್ಲಿ ಬಂದ್ರೆ ಮೆಂಟಲ್ ಎಬಿಲಿಟಿ. ಏನು ಮೆಂಟಲ್ ಎಬಿಲಿಟಿ? ಸೊ ನೋಡಿ, ಸಿಂಪಲ್ ಕ್ವಶನ್ಸ್ ಇರುತ್ತೆ, ಬಟ್ ನಾವು ಒಂದೇ ಸಲ ನಾವು ಪ್ರಿಪರೇಷನ್ ಆಗ್ಬೇಕಂದ್ರೆ ಬ್ಯಾಂಕಿಂಗ್ ಎಕ್ಸಾಮ್ಸ್ಗೆ ಆಗಲ್ಲ, SSC CGL ಆಗ್ಬೇಕಂದ್ರೆ ಆಗಲ್ಲ. ಸೊ ಇದು ಎಜುಕೇಶನ್ ಸಿಸ್ಟಮ್ ಫಸ್ಟ್ ಫೇಲ್ಯೂರ್, ನಮ್ಮ ಆಸ್ಪಿರೆಂಟ್ ಜಾಸ್ತಿ ಫೇಲ್ ಆಗೋಕೆ. ಸೆಕೆಂಡ್ ಬಂದ್ಬಿಟ್ಟು, ಡಿಗ್ರಿ ಆದ್ಮೇಲೆ ಅವರು ಯಾವುದೇ ಒಂದು ಜಾಬ್ ಬೇಕು ಅಂತ ಅನ್ಕೊಂಡ್ರೆ, ಐ ಮೀನ್ ಅದಕ್ಕೆ 100% ಕೊಡ್ತಾರೆ. ಸೊ ಒಂದನ್ನ ಡಿಪಾರ್ಟ್ಮೆಂಟ್ ನ ಮಾತ್ರ ಚೂಸ್ ಮಾಡ್ಕೊಂತಾರೆ. ಲೈಕ್ ನೋಡಿ, ಬ್ಯಾಂಕಿಂಗ್ ಅಂದ್ರೆ ಬ್ಯಾಂಕಿಂಗ್, SSC ಅಂದ್ರೆ SSC. ನಾವ್ ಏನ್ ಮಾಡ್ತೀವಿ, ಅಪ್ಲಿಕೇಶನ್ ಬಂತು, ಆಗ್ತಾ ಇರಿ 850 ರೂಪಾಯಿ ಹೋಗ್ಲಿ, ಅಲ್ಲಿ 100 ರೂಪಾಯಿ ಹೋಗ್ಲಿ, ಇಲ್ಲ 500 ರೂಪಾಯಿ ಹೋಗ್ಲಿ, ಆಗ್ತಾ ಇರೋದೆ. ಯಾವ್ದು ಅಪ್ಲಿಕೇಶನ್ ಬಿಟ್ರೆ ಪ್ರಿಪರೇಷನ್ ಆಗ್ತಿರೋದೆ. ಬಟ್ ಅವ್ರು ಆತರ ಅಲ್ಲ. ಏನು, ನೆಕ್ಸ್ಟ್ ಇಯರ್ ಕಂಪಲ್ಸರಿ ಆಗೇ ಆಗುತ್ತೆ, ಸೊ ಪ್ರಿಪರೇಷನ್ ಕಂಟಿನ್ಯೂ ಮಾಡೋಣ. ಸೊ ಈ ತರ ಮೆಂಟಾಲಿಟಿ ನಾವು ಸಮೇತ ಇಟ್ಕೊಳ್ಬೇಕು. ಕ್ಲಿಯರ್? ಸೊ ಥರ್ಡ್ ನೋಡಿ, ನಾನು ಯಾವುದೇ ಒಂದು ಬ್ಲೇಮ್ ಮಾಡ್ತಾ ಇಲ್ಲ, ನಾವು ಇಂಪ್ರೂವ್ ಮಾಡ್ಕೋಬೇಕು ಅಂತ ಹೇಳ್ತಿದ್ದೀನಿ ಅಷ್ಟೇ. ಕ್ಲಿಯರ್? ಸೊ ಥರ್ಡ್ ನೋಡಿ, ಸೊ ಪ್ರಿಲಿಮ್ಸ್ ಮೈನ್ಸ್ ಏನಿದೆ, ಪ್ರಿಲಿಮ್ಸ್ಗೆ ನಮ್ಗೆ ಬೇಕು ಸ್ಪೀಡ್, ಮೈನ್ಸ್ಗೆ ಬೇಕು ಕಾನ್ಸೆಪ್ಟ್ ಪ್ಲಸ್ ಕ್ಲಾರಿಟಿ, ಅಲ್ವೇನಪ್ಪ? ಸೊ ಇಲ್ಲಿ ನಮ್ಮ ಕರ್ನಾಟಕ ಆಸ್ಪಿರೆಂಟ್ಸ್ ನಾವುಗಳು ನನ್ನ ಸೇರಿಸ್ಕೊಳ್ಳಿ, ಓಕೆ ಅಂತ ತೊಂದರೆ ಇಲ್ಲ. 90% ಆಸ್ಪಿರೆಂಟ್ಸ್ ನಾವು ಪ್ರಿಲಿಮ್ಸ್ ನ ಫಸ್ಟ್ ಅಟೆಂಪ್ಟ್ ಅಲ್ಲೇ ಕ್ಲಿಯರ್ ಮಾಡಿಬಿಡ್ತೀವಿ. ಡೆಫಿನೆಟ್ಲಿ 3 months ಟೈಮ್ ಕೊಟ್ರೆ ಪ್ರಿಲಿಮ್ಸ್ ದೊಡ್ಡದಲ್ಲ. ಬಟ್ ಮೈನ್ಸ್ಗೆ ಬಂದಾಗ ಜಾಸ್ತಿ ಕಷ್ಟ ಆಗುತ್ತೆ.
ಬಿಕಾಸ್ ನೋಡಿ ಈಕ್ವೇಶನ್ಸ್ ಇರುತ್ತೆ, ಕಾನ್ಸೆಪ್ಟ್ ಗೊತ್ತಿಲ್ಲ ಅಂದ್ರೆ ನಮ್ಗೆ ಮಾಡೋಕ್ಕಾಗಲ್ಲ. ಕ್ವಾಂಟ್ಸ್ ಅಲ್ಲಿ ಆಗಿರ್ಲಿ, ಲೈಕ್ ರೀಸನಿಂಗ್ ಅಲ್ಲಿ ಆಗಿರ್ಲಿ. ಕ್ಲಿಯರ್? ಸೊ ವಿತ್ ಟೈಮಿಂಗ್ ಹೊಡಿಬೇಕಲ್ವಾ ಅದು. ಸೊ ಇನ್ನೊಂದು ಏನ್ ಗೊತ್ತಾ, ಇಲ್ಲಿ ಮಾರ್ಕ್ಸ್ ಡೈಲಿ ಕೊಡ್ತಾ ಇರ್ತಾರೆ, ಡೈಲಿ ಕೊಡ್ತಾ ಇರ್ತಾರೆ, ಡೈಲಿ ಕೊಡ್ತಾ ಇರ್ತಾರೆ, ಡೈಲಿ ಕೊಡ್ತಾನೆ ಇರ್ತಾರೆ. ನಾವುಗಳೇನು ಎಕ್ಸಾಮ್ ಆದ್ಮೇಲೆ ಸ್ಟಾರ್ಟ್ ಮಾಡೋದು. ದಯವಿಟ್ಟು ಇದನ್ನು ನಾವು ಏನ್ ಮಾಡಬೇಕು, ಇಂಪ್ರೂವ್ ಮಾಡ್ಕೊಳ್ಬೇಕು. ಕ್ಲಿಯರ್? ಸೊ ಪ್ರತಿ ವರ್ಷ ಆಗ್ತಾ ಇರುತ್ತೆ. ದಯವಿಟ್ಟು ಸೊ ನೋಟಿಫಿಕೇಶನ್ಗೆ ವೆಯ್ಟ್ ಮಾಡಿಬಿಡಿ. ಯಾವಾಗ IBPS ಕ್ಯಾಲೆಂಡರ್ ಬಿಡ್ತಾರೋ ಅವಾಗ್ಲಿಂದನೇ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿ. ಕ್ಲಿಯರ್? ಇದು ನನ್ನ ರಿಕ್ವೆಸ್ಟ್ ಅನ್ಕೊಳ್ಳಿ, ತೊಂದರೆ ಇಲ್ಲ. ಕ್ಲಿಯರ್? ನನ್ನ ಬೈಕೊಂಡ್ರು ಪರವಾಗಿಲ್ಲ, ನಾನು ಟ್ರೂ ಫ್ಯಾಕ್ಟ್ ಹೇಳ್ತಾ ಇದ್ದೀನಿ ನಿಮಗೆ. ಕ್ಲಿಯರ್? ಸೊ ಮೂರನೇದು ಬಂದ್ಬಿಟ್ಟು ಇಲ್ಲಿ ನೋಡಿ ಕಟ್ ಆಫ್ ಐ ಇರುತ್ತೆ ಅಂಡ್ ಇಲ್ಲಿ ಮ್ಯಾಸಿವ್ ಕ್ರೌಡ್ ಇದೆ. ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಮ್ಯಾಸಿವ್ ಕ್ರೌಡ್ ಅಂದ್ರೆ ಮ್ಯಾಸಿವ್ ಕ್ರೌಡ್. ಪ್ಲಸ್ ಕರ್ನಾಟಕದಲ್ಲಿ ಏನಂದ್ರೆ ಕಮ್ಮಿ ಕಟ್ ಆಫ್ ಇರುತ್ತೆ. ಸೊ ಇಲ್ಲಿವರೆಗೂ ಹೋಗಿರೋರು, ಇಲ್ಲಿ ಫಾರ್ ಎಕ್ಸಾಂಪಲ್ 80 ಇದೆ ಅನ್ಕೊಳ್ಳಿ, ಇಲ್ಲಿ 61 ಇದೆ ಅನ್ಕೊಳ್ಳಿ, 61 ಕ್ಲಿಯರ್ ಮಾಡೋದು ಜಾಸ್ತಿ ಕಮ್ಮಿ, ಈಸಿಯಾಗಿ ಕ್ಲಿಯರ್ ಮಾಡಿಬಿಡ್ಬೋದು. ರೈಟ್? ಓಕೆನಾ? ಆಯ್ತು. ನೆಕ್ಸ್ಟ್ ಸರ್ ಬರ್ತೀವಿ LPTಗೆ. ಸರ್ ಲ್ಯಾಂಗ್ವೇಜ್ ಬರ್ಬೇಕಲ್ವಾ, ಮತ್ತೆ ಹೆಂಗ್ ಮಾಡ್ತಾರೆ ಸರ್ ಅಂದ್ರೆ ಅವರ ಕೋಚಿಂಗ್ ಇಂಡಸ್ಟ್ರೀಸ್ ಏನಿದೆ, ಕೋಚಿಂಗ್ ಇನ್ಸ್ಟಿಟ್ಯೂಟ್ ಏನಿದೆ, ಮೊದಲೇ LPTಗೆ ಪ್ರಿಪರೇಷನ್ ಮಾಡ್ಕೊಡ್ತಾರೆ ಅವರು. ಓಕೆನಾ? ಮೊದಲೇ ಕ್ಲಿಯರ್ 2 months ಕೋಚಿಂಗ್ ಕೊಡ್ತಾರೆ. ಇಲ್ಲಿ ನೋಡಿ ಮೈನ್ಸ್ ಆದ್ಮೇಲೆ ನಿಮ್ಗೆ 2 to 3 months ಗ್ಯಾಪ್ ಇರುತ್ತೆ. ಅವಾಗ್ಲೂ ಸಮೇತ ಈಸಿಯಾಗಿ ಅವರು ಲ್ಯಾಂಗ್ವೇಜ್ ನ ಕಲ್ತು ಬಿಡ್ತಾರೆ. ಅಂದ್ರೆ ಅಷ್ಟು ಒಂದು ಅಟ್ಯಾಚ್ ಎಲ್ಲ ಇರುತ್ತೆ. ಕ್ಲಿಯರ್? ಸೊ ಹಿಂಗೆ ಹಾಗಾಗಿ ಅವರು ಬಾರ್ಡರ್ಸ್ ಅಲ್ಲಿ ಇರ್ತಾರಲ್ವಾ, ಒಳ್ಳೊಳ್ಳೆ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ಸ್ ಎಲ್ಲ ಸಮೇತ LPTದು ಕೊಡ್ತಾರೆ ಅವರು. ಸೊ ಹಾಗಾಗಿ ಅವರು ಕರ್ನಾಟಕಕ್ಕೆ ಚೂಸ್ ಮಾಡ್ಕೊಂತಾರೆ. ಇಲ್ಲಿ ಕಮ್ಮಿ ಕಟ್ ಆಫ್ ಇರುತ್ತೆ, ಈಸಿಯಾಗಿ ಕ್ಲಿಯರ್ ಮಾಡ್ಬೋದು ಅಂತ. ಕ್ಲಿಯರ್? ಓಕೆನಾ? ಸೊ ದಯವಿಟ್ಟು ನಮ್ಮ ಒಂದು ಏನಿದೆ, ನಮ್ಮ ಒಂದು ವೇಕೆನ್ಸಿ, ನಮ್ಮ ಒಂದು ಸೀಟ್ಸ್ ಏನಿದೆ, ಹೊರ ರಾಜ್ಯಕ್ಕೆ ಕೊಡಬೇಡಿ. ಅದನ್ನ ನಾವು ಪ್ರಯತ್ನ ಪಡೋಣ. ಸೊ ಎಷ್ಟಾಗುತ್ತೋ ಅಷ್ಟು ನಮ್ಮ ಕೈಯಲ್ಲಿ. ಓಕೆನಾ? ನಮ್ಮ ಒಂದು ಸೀಟ್ಸು ನಾವೇ ತಗೊಳ್ಬೇಕು. ಪ್ರತಿಯೊಬ್ಬ ಕರ್ನಾಟಕ ಆಸ್ಪಿರೆಂಟ್ಸ್ಗೂ ಸಮೇತ ನಾನು ಹೇಳ್ತಾ ಇದ್ದೀನಿ, ನಮ್ಮ ಒಂದು ಸೀಟ್ಸ್ ಬೇರೆಯವ್ರಿಗೆ ಬಿಡೋ ಅವಶ್ಯಕತೆನೇ ಇಲ್ಲ, ಅವಕಾಶನೂ ಇಲ್ಲ, ನಾವು ಬಿಡಲ್ಲ. ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಓಕೆನಾ? ಸೊ ನಾವು ಏನ್ ಮಾಡ್ಬೇಕು ಹೇಳಿ, ಸೊ ಬಂಪರ್ ವೇಕೆನ್ಸಿ ಬಂದೇ ಬರ್ತಾ ಇರುತ್ತೆ. ಓಕೆನಾ? ಸೊ ಪ್ರಿಪ್ರೇಷನ್ ಚೆನ್ನಾಗಿ ಮಾಡ್ಕೊಳ್ಳಿ ಅಷ್ಟೇನೇನಿಲ್ಲ. ಓಕೆನಾ? ಸೊ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ, ಯಾವುದು ದೊಡ್ಡದಲ್ಲ. ಕ್ಲಿಯರ್? ಸೊ ಬೇರೆ ಸ್ಟೇಟ್ಸ್ಗೆ ದಯವಿಟ್ಟು ವೇಕೆನ್ಸಿನ ಬಿಟ್ಕೊಡ್ಬೇಡಿ. ಕ್ಲಿಯರ್? ನೆಕ್ಸ್ಟ್ LPTದು ಮುಗಿತಾ? ಸೊ ಹಿಂಗೆ. ಸೊ ಎಜುಕೇಶನ್ ಸಿಸ್ಟಮ್ ಏನಿದೆ ಅವ್ರಿಗೆ ಅಲ್ಲಿ ಕ್ವಾಂಟ್ಸು, ರೀಸನಿಂಗ್, ಇಂಗ್ಲಿಷ್ ಈಸಿ ಆಗುತ್ತೆ. ಇಲ್ಲಿ ನಮ್ಗೇನು ಸ್ಟೇಟ್ ಇದೆ ಬೇರೆ, ಇದನ್ನೇ ಬೇರೆ. ಸೊ ಹಾಗಾಗಿ ನಾವು ಏನ್ ಮಾಡ್ಬೇಕಂದ್ರೆ ಡಿಗ್ರಿ ಆಯ್ತು ಅನ್ಕೊಳ್ಳಿ, ಅವಾಗಿಂದಾನೆ ಸ್ಟಾರ್ಟ್ ಮಾಡ್ಬೇಕು. ಸೊ ದಯವಿಟ್ಟು ಸಮೇತ 2 years ಆಗಲಿ, 3 years ಆಗಲಿ, 1 year ಆಗಲಿ ಬಿಡಕ್ಕೆ ಹೋಗ್ಬೇಡಿ. ಡೆಫಿನೆಟ್ಲಿ ಬ್ಯಾಂಕಿಂಗ್ ಒಳ್ಳೆ ಜಾಬು, ಸ್ಟ್ರೆಸ್ ಇರುತ್ತೆ, ಅದಿರುತ್ತೆ, ಸೆಕೆಂಡ್ರಿ. ಬಟ್ ನೀವು ಸುಮ್ಮನೆ ಇರೋದಕ್ಕಿಂತ 50,000, 70,000, 60,000 ನಿಮ್ಗೆ ಸ್ಯಾಲ್ರಿ ಬರುತ್ತಲ್ಲ, ಅದೇ ಬೆಸ್ಟ್ ಅಲ್ವಾ? ಇಷ್ಟೇ. ಓಕೆನಾ? ಸೊ ದಯವಿಟ್ಟು ಯಾರೆಲ್ಲ ಈ ಒಂದು ವಿಡಿಯೋವನ್ನು ನೋಡಿದಿರೋ ವಿಡಿಯೋಗೆ ಲೈಕ್ ಮಾಡಿ, ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೂ ನಾನು ಏನಾದರೂ ತಪ್ಪಾಗಿ ಹೇಳಿದ್ರೆ ದಯವಿಟ್ಟು ಕ್ಷಮಿಸಿ. ಓಕೆನಾ? ಸೊ ಇದು ನಾನು ಹೇಳ್ತಿರೋ ಉದ್ದೇಶ ಏನಂದ್ರೆ, ನಮ್ಮ ಒಂದು ಆಸ್ಪಿರೆಂಟ್ಸ್ ಯಾರಿಗೂ ಸಮೇತ ಕಮ್ಮಿ ಇಲ್ಲ. ನಾವು ಈ ತರ ಪ್ರಿಪ್ರೇಷನ್ ಆಗಬೇಕು ಅಂತ ನಿಮ್ಗೆ ಹೇಳ್ತಿದ್ದೀನಿ ಅಷ್ಟೇ. ಓಕೆನಾ? ಸೊ ಯಾರು ಕಮ್ಮಿ ಇಲ್ಲ, ಬೇರೆಯವ್ರಿಗೆ ಬಿಟ್ಕೊಡ್ಬೇಡಿ, ಇಷ್ಟೇ ನಾನು ಹೇಳೋದು. ಓಕೆನಾ? ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್.